ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಕೃಷಿ ಮೇಳಕ್ಕೆ ಬಂದಿದ್ದೀರಲ್ವಾ? ಹೌದು. ಏನೇನು ನೋಡಿದ್ರಿ ನೀವು ಕೃಷಿ ಮೇಳದಲ್ಲಿ? ಕೃಷಿಗೆ ಸಂಬಂಧಪಟ್ಟಿದ್ದಂತದಕ್ಕಿಂತ ಮಿಗಿಲಾಗಿ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಇದೆ. ಕೃಷಿ ಸಂಬಂಧಿ ಹತ್ರ ಕಡಿಮೆ ಸ್ಟಾಲ್ಗಳು. ಈಗ ನೋಡ್ರಿ, ನೀವೆಲ್ಲ ಇಟ್ಟಿರೋದು ಕೃಷಿ ಸಂಬಂಧಿತ, ನಮಗೆ ಅನುಕೂಲ ಆಗಂತಾವು. ಬರೀ ಯಂತ್ರೋಪಕರಣಗಳೇ ಜಾಸ್ತಿ ಆಗ್ಬಿಡ್ತೇನೋ ಅಂತ ಒಂದ್ ಅನಿಸ್ತು. ಆದ್ರೂ 750 ಸ್ಟಾಲ್ ಒಟ್ಟಾರೆಯಾಗಿ ಇಲ್ಲಿ ಇದಾವೆ ಅಂತ ಹೇಳಿದ್ದಾರೆ, ಮಾಹಿತಿ ಇದೆ. ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಕೆಲವು ಪ್ರಾತ್ಯಕ್ಷಿಕೆಗಳಾಗಂತ ಬೆಳೆಗಳಾಗ್ಲಿ ಅಥವಾ ತಳಿಗಳಾಗ್ಲಿ ಅಥವಾ ಕೆಲವೊಂದು ಕಂಪನಿಗಳು ಅವ್ರ ಪ್ರಾಡಕ್ಟ್ಸ್ ಆಗ್ಲಿ, ಈ ತರ ಎಲ್ಲವನ್ನು ನೋಡ್ಕೊಂಡು ಈಗ ನಿಮ್ಮವರೆಗೂ ಬಂದಿದ್ದೀವಿ. ಈಗ ಇವರು ಚಿಂತಾಮಣಿಯಿಂದ ಬಂದಿದ್ದಾರೆ. ಕೋಲಾರ ಪ್ರಾಪರ್ ನಮ್ ಕಾಲೇಜ್ ಬಂದು ಚಿಂತಾಮಣಿಯಲ್ಲಿ ದೇಸಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಹೌದು. ನೀವು ಏನು ಓದಿದ್ದೀರಾ ಸರ್? ನೀವು? ನಾನು PUC ಸರ್. PUC ಓದ್ಕೊಂಡು ದೇಸಿ ಕ್ಲಾಸ್ ಮಾಡೋದಕ್ಕೆ ಇವರು ತುಂಬಾ ಇಂಟ್ರೆಸ್ಟ್ ಆಗಿದ್ದಾರೆ. ನಿಮ್ ದೇಸಿ ಮಾಡ್ಬೇಕಂತ ಏನ್ ಇಂಟ್ರೆಸ್ಟ್, ಯಾಕೆ ಬಂತು ಸರ್ ಇಂಟ್ರೆಸ್ಟ್? ನಾನು ಮೂಲತಃ ರೈತ ಕುಟುಂಬ. ನಾನು ವ್ಯವಸಾಯದ ಕುಟುಂಬದಿಂದ ಬಂದಂತವನಾಗಿ ನಾನು ವ್ಯವಸಾಯದಲ್ಲಿ ತೊಡ್ಕೊಂಡು ಮಾಡ್ತಿರೋದ್ರಿಂದ ವ್ಯವಸಾಯದ ಬಗ್ಗೆ ನನಗೆ ಗೊತ್ತಿರಬೇಕು. ನನ್ನ ತೋಟಕ್ಕೆ ನಾನೇ ಡಾಕ್ಟರ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ನಾನ್ ಬೇರೆಯವ್ರ ಹತ್ರ ಹೋಗಿ ಕೈ ಕಟ್ ನಿಂತು ಅದು ಕೊಡು ಇದು ಕೊಡು ಅಂತ ಆತ ಏನೋ ಕೊಟ್ರೆ ತಗೊಂಡ್ ಬಂದು ಹೊಡೆಯೋದಾಗಬಾರ್ದು ಅಥವಾ ಅದಕ್ಕೆ ಕೊಡೋದಾಗಬಾರ್ದು. ನನ್ನ ತೋಟಕ್ಕೆ ನಾನೇ ಡಾಕ್ಟರ್ ಆಗ್ಬೇಕು, ಅದಕ್ಕೆ ತಿಳುವಳಿಕೆ ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ಪಾಸ್ ಮಾಡಿ.